ಭಾಷಣದ ವೇಳೆ ವಿಪಕ್ಷ ನಾಯಕರ ಗದ್ದಲ ಜೋರಾಗಿತ್ತು. ವಿಧಾನಸಭೆಯಲ್ಲಿ ಅಬಕಾರಿ ಹಗರಣದ ಜಟಾಪಟಿ ನಡೆದಿದೆ. ಸಿಎಂ ಭಾಷಣದ ವೇಳೆ ವಿಪಕ್ಷ ನಾಯಕರ ಗದ್ದಲ. ವಿಧಾನಸಭೆಯಲ್ಲಿ ಅಬಕಾರಿ ಹಗರಣ ಜಟಾಪಟಿ. ಮನ್ರೇಗಾ ಚರ್ಚೆಗೆ ಮುಂದಾದ ಸಿಎಂ ಸಿದ್ದರಾಮಯ್ಯ. ಯಾರು ಮಾತನ್ನ ಕೇಳಲ್ಲ ಅಂತವರ ಹೊರಗೆ ಹಾಕಿ ವಿಪಕ್ಷ ನಾಯಕರ ಮೇಲೆ ಸಿಎಂ ಕೆಂಡಾಮಂಡಲ. ಅಬಕಾರಿ ಹಗರಣದ ಬಗ್ಗೆ ಮೊದಲು ಉತ್ತರವನ್ನ ಕೊಡಿ, ಯಾವಾಗ ಕೊಡ್ತೀರಾ ಹೇಳಿ ಎಂದ ಬಿಜೆಪಿ ಶಾಸಕರು. ಇವತ್ತೇ ಉತ್ತರ ಕೊಡ್ತಾರಂದೆ ಸಿಎಂ ಸಿದ್ದರಾಮಯ್ಯ. ಇವತ್ತೇ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು. ಸಂಜೆ ಉತ್ತರ ಕೊಡಲು ರೆಡಿ ಇದ್ದಾರೆಂದ ಸಿಎಂ ಭಾಷಣಕ್ಕೆ ಅಡ್ಡಿಪಡಿಸಿದ ಬಿಜೆಪಿ ನಾಯಕರು. ಸಿಎಂ ಭಾಷಣದ ವೇಳೆ ವಿಪಕ್ಷ ನಾಯಕರ ಗಲಾಟೆ. ವಿಧಾನಸಭೆಯಲ್ಲಿ ಅಬಕಾರಿ ಹಗರಣದ ಜಟಾಪಟಿ ನಡೆದಿರುವಂತದ್ದು. ಮನ್ರೇಗಾ ಚರ್ಚೆಗೆ ಮುಂದಾದ ಸಿಎಂ ಸಿದ್ದರಾಮಯ್ಯ. ಯಾರು ಮಾತನ್ನ ಕೇಳಲ್ಲ ಅಂತವರನ್ನ ಸಭೆಯಿಂದ ಹೊರಗೆ ಹಾಕಿ ವಿಪಕ್ಷ ನಾಯಕರ ಮೇಲೆ ಸಿಎಂ ಕೆಂಡಾಮಂಡಲವಾದ್ರು. ಅಬಕಾರಿ ಹಗರಣದ ಬಗ್ಗೆ ಮೊದಲು ಉತ್ತರವನ್ನ ಕೊಡಿ, ಯಾವಾಗ ಕೊಡ್ತೀರಾ ಅಂತ ಹೇಳಿ ಎಂದು ಬಿಜೆಪಿ ಶಾಸಕರು ಪಟ್ಟು ಹಿಡಿದ್ರು. ಇವತ್ತೇ ಉತ್ತರ ಕೊಡ್ತಾರೆಂದ ಸಿಎಂ ಸಿದ್ದರಾಮಯ್ಯ. ರಾಜೀನಾಮೆ ಪಡಿ, ನನ್ನ ಕ್ಯಾಬಿನೆಟ್ ಸಾಬೀತಿದೆ ಅಂತ ಹೇಳಿ ಅದನ್ನ ಹೇಳಿದ್ರು. ರಾಜೀನಾಮೆ ಪಡಿ ಅಂತ 5 ನಿಮಿಷ ಆಯ್ತು. ಓಕೆ, ಜನಕ್ಕೆ ಇದರಿಂದ ಹೊರಗೆ ಬರಬೇಕು ಅಂತ ಹೇಳಿ ನಾನು ಈ ಈಗ ಹಾಗಾಗಿ ಇವತ್ತು ಸರ್ಕಾರವೂ ಕೂಡ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅದು ತಯಾರಿಲ್ಲ. ಯಾಕಂದ್ರೆ 20 ನಿಮಿಷ ಮಾತ್ರ ಲಾಸ್ಟ್ಗೆ ಸದನ ಮುಂಚೆ ಉತ್ತರ ಕೊಡ್ತಾರೆ. ಮಾತಾಡಿ ಆಗಿದೆ. ಕ್ಲಾರಿಫಿಕೇಶನ್ ಕೊಡ್ತಾನೆ. ಈಗ ಅಲ್ಲಿ ನಿರ್ಣಯ ಪಾಸ್ ಆಗ್ಬೇಕು, ಕೊಡ್ತೇನೆ ನಿಮ್ಗೆ ಉತ್ತರ. ಕ್ಲಾರಿಫಿಕೇಶನ್ ಕೊಡ್ತೇನೆ. ಇರ್ಲಿಲ್ಲ ಮಾಡಿದ್ರೆ ಅಂತ ಕಾರ್ಪೊರೇಟ್ ನೀವು ಇರ್ಲಿಲ್ಲ. ಬೆಳಿಗ್ಗೆ ಮಾತಾಡಿದಾಗ ನೀವು ಇರ್ಲಿಲ್ಲ. ಉತ್ತರ ಕೊಡ್ಲಿಲ್ಲ. ಅವ್ರು ಕೊಡ್ತಾರೆ, ಆಮೇಲೆ ಕೊಡ್ತೇನೆ. ಸಾಯಂಕಾಲ ಮಾತ್ರ ಹಾಕಿದ್ದೇನೆ ಸರ್. ಊಟ ಆದ್ಮೇಲೆ ಮಾತಾಡಿ ಸರ್. ಊಟ ಇಲ್ಲ, ಊಟ ಆದ್ಮೇಲೆ ಮಾತಾಡಲ್ಲ, ಈಗಲೇ ಮಾತಾಡೋದು ಸರ್. ಆಮೇಲೆ ಎಲ್ಲರೂ ಕೂಡ ಇಯರ್ಫೋನ್ ಹಾಕಿ ಈಗೆಲ್ಲ ಬೆಳಿಗ್ಗೆ ಮಾತಾಡ್ದಾಗ ನೀವ್ ಇರ್ಲಿಲ್ರಿ. ಮಾತಾಡಿದಾಗ ಬೆಳಿಗ್ಗೆ ಯಾರು ಇದ್ರ ನಾಯಕತ್ವ ಕೇಳಿ ಅಲ್ಲಿ. ತೀರ್ಮಾನ ಮಾಡೋದು ಜ್ಞಾನೇಂದ್ರ ಇದ್ರು. ಅಧ್ಯಕ್ಷರೇ, ಇವರೊಂದು 5 ನಿಮಿಷ ಮಾತಾಡ್ಲಿ. ಇಲ್ಲ ಮಾನ್ಯ ಅಧ್ಯಕ್ಷರೇ, ನಿಮ್ಮ ಅನುಮತಿ ಮೇರೆ ಈ ಕೆಳಕಂಡ ನಿರ್ಣಯವನ್ನು ಮಂಡಿಸುತ್ತಿದ್ದೇನೆ. ಪ್ರತಿಪಕ್ಷ ನಾಯಕರೇ, ಮಾತಾಡ್ಕೊಂಡು ಪ್ಲೀಸ್ ಸಂದ ಅಲ್ಲಿ ನೋಡಿ ಯಾಕೆ ಮಾತಾಡ್ಬೇಡಿ. ಪ್ರತಿಪಕ್ಷ ನಾಯಕರೇ, ಕೇಳ್ರಿ, ಕುಳಿಸ್ರಿ. ಮುಖ್ಯಮಂತ್ರಿಗಳು ಮಾತಾಡೋದಾಗ ನಾವು ಇನ್ಯಾವತ್ತೂ ಒಪ್ಪಲ್ಲ. ನೀವು ಕರೆದು ಒಪ್ಪಲ್ಲ. ನೀವು ಈ ರೀತಿ ನಿಮ್ಮ ಲೀಡರ್ಗಳನ್ನು ಮಾತಾಡ್ಕೊಂಡು ನೀವೊಂದು ಮಾತಾಡಿದ್ರೆ ರಾಜೀನಾಮೆ ಡಾಕ್ಯುಮೆಂಟ್ ಕೊಡ್ಲಿ ಅವರು. ಮಾತು ನಿಮ್ಮನ್ನ ಅಲ್ಲಿ ಮಾತಾಡಿದ್ರೆ ಚರ್ಚೆ ಮಾಡಿದ ನಂತರ ಸರಿಯಾ? ಈ ಬಿಜೆಪಿ ಶಿಕ್ಷಕರಿಗೆ ಮಾತಾಡೋದು ಮಾನ್ಯ ಅಧ್ಯಕ್ಷರೇ, ಕುಳಿರ್ಸಾಗಿದ್ರೆ ಯಾರು ನಿಮ್ ಮಾತು ಕೇಳಲ್ಲ, ಅವ್ರನ್ನ ಹೊರಗಡೆ ಹಾಕಿ. ಮೊದಲು ರಾಜೀನಾಮೆ ಪಡಿ, ನನ್ನ ಕ್ಯಾಬಿನೆಟ್ ಸಾಬೀತಿದೆ ಅಂತ ಹೇಳಿ ಅದನ್ನ ಹೇಳಿದ್ರು. ರಾಜೀನಾಮೆ ಪಡಿ ಅಂತ